ವೆಲ್ಕಮ್ ಟು ಲಿಟ್ಲಾಟ್ ಇಂಗ್ಲಿಷ್ ಚಾನಲ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ನೋಡೋಣ ಒಂದು ಲಾಜಿಕಲ್ ರೀಸನಿಂಗ್ ಇರುವಂಥ ಒಂದು ಕ್ವಶನ್. ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಈ ರೀತಿ ಕ್ವಶನ್ಗಳನ್ನು ನೀವು ನೋಡಿರ್ತೀರಾ. ಯಾರಾದರೂ ಎಕ್ಸ್ಪರ್ಟ್ ಇರೋರಿಗೆ ಅಥವಾ ಇದರಲ್ಲಿ ಪ್ರಾಕ್ಟೀಸ್ ಇರೋರಿಗೆ ಇದು ತುಂಬ ಈಸಿ ಆಗುತ್ತೆ. ಬಟ್ ಯಾರಿಗೂ ಗೊತ್ತೇ ಇಲ್ಲ, ಫಸ್ಟ್ ಟೈಮ್ ಇಂತ ನಾವು ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಇದೀವಿ ಅಂತಂದ್ರೆ ಅಂಥವ್ರಿಗೆ ಇದು ತುಂಬ ಕಷ್ಟ ಇದೆ. ಸೊ ಯಾವ ರೀತಿ ಇವುಗಳನ್ನ ಸಾಲ್ವ್ ಮಾಡಬೇಕು ಅಂತ ಇಲ್ಲಿ ನೋಡೋಣ. ಒಂದು ಕ್ವಶನ್ ಇದೆ, ಇಫ್ ಮರ್ಡರ್ MURDER is coded as IVWIFN, then how will Agatha be coded? AZATHA be coded. ಸೊ ಮರ್ಡರ್ ಅನ್ನೋ ಶಬ್ದವನ್ನ ನಾವು IVWIFN ಅನ್ನೋ ಒಂದು ಕೋಡ್ ನಲ್ಲಿ ಬರೆದ್ರೆ ಅಗಾಥ ಅನ್ನೋ ಶಬ್ದವನ್ನ ಯಾವ ರೀತಿ ಕೋಡ್ ಮಾಡಬಹುದು ಅಂತ ಕೇಳಿದಾರೆ ಅವರು. ಸೊ ಇಲ್ಲಿ ಆಪ್ಷನ್ ಗಳನ್ನು ಕೊಟ್ಟಿದ್ದಾರೆ, ZTZ, ZSZ, ZSZ, ZTZ, ZST, ZZZ, ZSZ, TZZ ಅಂತ ಹೇಳಿ. ಸೊ ಈ ಆಪ್ಷನ್ ಗಳಲ್ಲಿ ಯಾವುದು ಅಂತ ಕೇಳ್ತಿದ್ದಾರೆ ಅವರು. ಸೊ ನಮಗೆ ನೋಡಿದ್ಕೊಳ್ಳಿ ತುಂಬಾ ಕಷ್ಟ ಆಗುತ್ತೆ. ಮರ್ಡರ್ ಅನ್ನ IVWIFN ಅಂತ ಹೆಂಗ್ ಬರ್ತೀವಿ ಅಂತ ಮೊದಲಿಗೆ ಸಾಲ್ವ್ ಮಾಡ್ಕೋಬೇಕು, ಆಮೇಲೆ ಅಗಾಥವನ್ನ ನಾವು ಸಾಲ್ವ್ ಮಾಡ್ಕೋಬಹುದು. ಸೊ ಈ ಮರ್ಡರ್ ಅನ್ನ ಅವ್ರು ಯಾವ ರೀತಿ ಬರ್ತಿದ್ದಾರೆ? ಸೊ ಮರ್ಡರ್ ಮತ್ತೆ ಅಗಾಥ ಅಂತಂದ್ರೆ ಇದು ಇಂಗ್ಲಿಷ್ ಲಿಟ್ರೇಚರ್ ಅಥವಾ ಯಾರಾದರೂ ಇಂಗ್ಲಿಷ್ ನಾವೆಲ್ಗಳನ್ನ ಓದ್ತಾ ಇದ್ರೆ ಗೊತ್ತಾಗುತ್ತೆ. ಅಗಾಥಾ ಕ್ರಿಸ್ಟಿ, ಸೊ ಒಬ್ರು ನಾವೆಲಿಸ್ಟ್, ಫೇಮಸ್ ನಾವೆಲಿಸ್ಟ್. ಸೊ ಥ್ರಿಲ್ಲರ್ ಕಥೆಗಳನ್ನ ಬರೀತಾ ಇದ್ರು ಅವರು. ಮರ್ಡರ್ಗಳು ಅವರ ನಾವೆಲ್ಗಳಲ್ಲಿ ಸಾಮಾನ್ಯವಾಗಿ ಆ ಮರ್ಡರ್ ಕೇಸ್ಗಳನ್ನ ಸಾಲ್ವ್ ಮಾಡುವಂತ ಕ್ವಶನ್ ಅಂದ್ರೆ ಕತೆ ಇರ್ತಾ ಇತ್ತು. ಸೊ ಅದಕ್ಕೆ ಇಲ್ಲಿ ಈ ಒಂದು ಶಬ್ದಗಳನ್ನು ತಗೊಂಡಿದ್ವಿ. ಸೊ ಇಂಗ್ಲಿಷ್ ಚಾನಲ್ ಅಲ್ವಾ, ಅದಕ್ಕೆ ಸ್ವಲ್ಪ ಇಂಗ್ಲಿಷ್ ನಲ್ಲೇ ಇಲ್ಲಿ ಏನ್ ಮಾಡಿದ್ರು ಅಂತ ಫೈನ್. ಸೊ ಇಲ್ಲಿ ಮರ್ಡರ್ ಅನ್ನ ಯಾವ ರೀತಿ ಇವರು ಕೋಡ್ ಮಾಡಿ ಬರೆದ್ರು ಅಂತಂದ್ರೆ, ಮರ್ಡರ್ I ಹೆಂಗಾಯ್ತು, U ಇದ್ದಿದ್ದು V ಹೆಂಗಾಯ್ತು, R ಇದ್ದಿದ್ದು W ಹೆಂಗಾಯ್ತು, D ಇದ್ದಿದ್ದು I ಹೆಂಗಾಯ್ತು, E ಇದ್ದಿದ್ದು F ಹೆಂಗಾಯ್ತು, R ಇದ್ದಿದ್ದು N ಹೆಂಗಾಯ್ತು ಅಂತ ನಾವು ನೋಡ್ಕೋಬೇಕು. ಸೊ ಇಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಅಪೋಸಿಟ್ ವರ್ಡ್ ಗಳನ್ನ ಬಳಸಿದ್ದಾರೆ. ಫಾರ್ ಎಕ್ಸಾಂಪಲ್, A ಅಂದ್ರೆ Z, B ಅಂದ್ರೆ Y, C ಅಂದ್ರೆ X. ಹೆಂಗಂದ್ರೆ A ಅನ್ನೋದು ಮೊದಲನೇ ಅಕ್ಷರ, Z ಅನ್ನೋದು ಕೊನೆ ಅಕ್ಷರ, ಎರಡು ಅಪೋಸಿಟ್. B ಅನ್ನೋದು 7ನೇ ಅಕ್ಷರ, Y ಅನ್ನೋದು 25ನೇ ಅಕ್ಷರ, C ಅನ್ನೋದು 3ನೇ ಅಕ್ಷರ, X ಅನ್ನೋದು 24ನೇ ಅಕ್ಷರ. ಸೊ ಈ ರೀತಿ ಅಪೋಸಿಟ್ ನಾಗಿ ಬರ್ಕೊಂತ ಹೋಗಿದ್ದಾರೆ ಅವರು. ಸೊ ಅಂದ್ರೆ ಉಲ್ಟಾ ಬರ್ಕೊಂತ ಹೋಗಿದ್ದಾರೆ. ಇದನ್ನ ಒಂದ್ ಕಡೆ ಬರ್ಕೊಂಡು ಮತ್ತೆ ಇದನ್ನ ಉಲ್ಟಾ ಬರ್ಕೊಂತ ಹೋಗಿದ್ದಾರೆ ಅಷ್ಟೇ. ಸೊ ಇದನ್ನ ನಾವೇನ್ ಮಾಡ್ಬೇಕು ಅಂತಂದ್ರೆ, ಮೊದಲಿಗೆ ಮರ್ಡರ್ ಅನ್ನ I ಹೆಂಗಾಯ್ತು ಅಂತ ನೋಡ್ಬೇಕಾಗಿತ್ತು ಅಂತಂದ್ರೆ ಉಲ್ಟಾ ಬರ್ಕೋಬೇಕು ನಾವು ಇದನ್ನ. ಸೊ ಉಲ್ಟಾ ಬರ್ಕೊಂಡ್ರೆ ನಮಗಿದು ಅರ್ಥ ಆಗುತ್ತೆ. ಸೊ ಮರ್ಡರ್ ಅನ್ನ ಮೊದಲಿಗೆ ಉಲ್ಟಾ ಬರ್ಕೊಳ್ಳೋಣಂತೆ. ಸೊ REDRUM. ಸೊ ಈ ರೀತಿ ನಾವು ಇದನ್ನ ಉಲ್ಟಾ ಬರ್ಕೊಂಡ್ರೆ ನಮ್ಗೆ ಅಪೋಸಿಟ್ ಸಿಗುತ್ತೆ. ಸೊ ಈ ಒಂದು ಚಾರ್ಟ್ ನಲ್ಲಿ ನಾವು ನೋಡ್ಬೋದು. ಸೊ R ಗೆ ಅಪೋಸಿಟ್ ಯಾವ್ದಿದೆ? ಇಲ್ಲಿ R. ಸೊ I ಇದೆ. ಸೊ R ಗೆ I ಅಪೋಸಿಟ್ ಇದೆ. ಸೊ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ R ಗೆ I ಅಪೋಸಿಟ್ ಬಂದಿದೆ. ನೆಕ್ಸ್ಟ್ E ಗೆ ಅಪೋಸಿಟ್ ಯಾವ್ದಿದೆ? ಇಲ್ಲಿ V ಇದೆ. ಸೊ ಅದಕ್ಕೆ ಇಲ್ಲಿ V ಹಾಕಿದ್ದಾರೆ. ಸೊ D ಗೆ W ಅಪೋಸಿಟ್ ಇದೆ, R ಗೆ ಅಗೇನ್ I ಅಪೋಸಿಟ್ ಇದೆ, U ಗೆ F ಅಪೋಸಿಟ್ ಇದೆ, M ಗೆ N ಅಪೋಸಿಟ್ ಇದೆ. ಸೊ ಈ ರೀತಿ ಅವರು ಕೋಡ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ನಾವು ಅಗಾಥವನ್ನು ಸಹ ಇದೇ ರೀತಿ ಕೋಡ್ ಮಾಡ್ಕೋಬೇಕು. ಸೊ ಏನ್ ಮೊದಲಿಗೆ, ಸೊ ಅಗಾಥ ಹೆಸರು ಇದು ಒಂದು, ಶಿ ಈಸ್ ನಾವೆಲಿಸ್ಟ್, ಫೇಮಸ್. ಈ ಅಗಾಥವನ್ನ ನಾವು ಮೊದಲಿಗೆ ಏನ್ ಮಾಡ್ಕೋಬೇಕು ಅಂತಂದ್ರೆ, ವಿ ಹ್ಯಾವ್ ಟು ಫ್ಲಿಪ್ ಇಟ್, ಉಲ್ಟಾ ಬರ್ಕೋಬೇಕು ಮೊದಲಿಗೆ. AHTAZA ಅಂತ ಆಗುತ್ತೆ ಇದು ಉಲ್ಟಾ ಬರ್ಕೊಂಡ್ರೆ. ಸೊ ಉಲ್ಟಾ ಬರ್ಕೊಂಡ ಮೇಲೆ ಸಿಂಪಲ್. ಸೊ ಹೇಗೆ ಅಪೋಸಿಟ್ ಏನಿದೆ ಅಂತ ನೋಡ್ಕೋಬೇಕಿಲ್ಲಿ. ಸೊ ಹೇಗೆ ಅಪೋಸಿಟ್ ಏನಿದೆ? Z ಇದೆ. ಸೊ ಹೇಗೆ ಏನಿದೆ? ಅಪೋಸಿಟ್ Z ಇದೆ. ಸೊ ಅದನ್ನ ಬರ್ಕೋಬೇಕು ಮೊದಲಿಗೆ, Z. ನೆಕ್ಸ್ಟ್ H ಗೆ ಅಪೋಸಿಟ್ ಯಾವ್ದಿದೆ? H ಗೆ S ಇದೆ. ಸೊ S. ನೆಕ್ಸ್ಟ್ T ಗೆ ಅಪೋಸಿಟ್ ಯಾವ್ದಿದೆ? ಇಲ್ಲಿ Z ಇದೆ. ನೆಕ್ಸ್ಟ್ T ಗೆ ಅಪೋಸಿಟ್ ಯಾವ್ದಿದೆ ಅಂತಂದ್ರೆ Z ಇದೆ. ಅಗೇನ್ A ಗೆ ಅಪೋಸಿಟ್ Z ಇದೆ, ಮೇಲ್ ನೋಡಿದಂಗೆ ನಾವು. ಸೊ Z ಗೆ T ಇದೆ. ನೆಕ್ಸ್ಟ್ ಅಗೇನ್ A ಗೆ Z ಇದೆ. ಸೊ ನಮಗೆ ಇಲ್ಲಿ ಆನ್ಸರ್ ಬಂತು. ಸೊ ಏನ್ ಆನ್ಸರ್ ಅಂತಂದ್ರೆ, ಸೊ ಇದು ಆನ್ಸರ್. ಈಗ ಸೊ ಏನ್ ಆನ್ಸರ್ ಬಂದಿದೆ ಅಂತಂದ್ರೆ ZSZTZ. ಸೊ ZSZTZ ಅನ್ನೋದು ಆನ್ಸರ್. ಸೊ ಇದು ಯಾವ್ದಾದ್ರು ಆಪ್ಷನ್ ಅಲ್ಲಿ ಇದೆಯಾ? ZST, ZSG, ZTZ ಅಂತ ಹೇಳಿ. ಸೊ ನಮ್ಗೆ ಇಲ್ಲಿ ಬಿ ಆಪ್ಷನ್ ಅಲ್ಲಿ ಇದೆ ಇದು. ಸೊ ZSG, ZTZ ಅನ್ನೋದು. ಸೊ ಹಾಗಾದ್ರೆ ಉತ್ತರ ಏನು ಅಂತಂದ್ರೆ ಆಪ್ಷನ್ ಬಿ. ಸೊ ಆಪ್ಷನ್ ಬಿ ಏನಿಲ್ಲಿ ಕರೆಕ್ಟ್ ಆದಂತ ಉತ್ತರ. ಸೊ ಇಷ್ಟು ಈ ರೀತಿಯಾಗಿ ನಾವು ಇದನ್ನ ಬಿಡಿಸ್ಬೇಕು. ಇಲ್ಲ ನಿಮ್ಗೆ ಈ ಮೆಥಡ್ಗಳು ಗೊತ್ತಿಲ್ಲ ಅಂದ್ರೆ ಏನಾಗುತ್ತೆ, ನೀವು ಅರ್ಧ ತಾಸು ಗಂಟೆ ಇದನ್ನ ಗುದ್ದಾಡಿದ್ರು ಸಹ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ದಿ ಹೌ ಇಟ್ ಈಸ್ ರಿಟನ್. ಸ್ವಲ್ಪ ಮೆಥಡ್ಗಳನ್ನ ನಮ್ಗೆ ಗೊತ್ತಿತ್ತು, ಮೊದಲೇ ಕಲ್ತಿದ್ವಿ ಅಂತಂದ್ರೆ ಆರಾಮಾಗಿ ಇವುಗಳನ್ನ ನಾವು ಬಿಡಿಸಬಹುದು.
ಸೊ ನಿಮ್ಗೆ ಏನಾದರೂ ಇದೇ ರೀತಿ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು, ಕಲಿಬೇಕು ಅಂತಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.